ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ನಮಸ್ಕಾರ ಗುರುಗಳೇ. ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋಜೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧ ಮೊದಲನೇ ಅಧ್ಯಾಯದಲ್ಲಿ ಇವತ್ತು 8ನೇ ಶ್ಲೋಕ. ತಸ್ಮಾತ್ ಪುರೈವಾಶ್ವಿಹ ಪಾಪನಿಷ್ಕೃತೌ ಯತೇತ ಮೃತ್ಯೋರವಿಪದ್ಯದಾತ್ಮನಃ ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥಾ ಚಿಕಿತ್ಸೇತ ರುಜಾಂ ನಿದಾನವಿತ್. ಶುಕಾಚಾರ್ಯರು ಪರೀಕ್ಷಿದ್ರಾಜನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಪರೀಕ್ಷಿದ್ರಾಜ ಪ್ರಶ್ನೆ ಮಾಡಿದ್ದು ಈ ಎಲ್ಲ ನರಕಗಳು ಇವನ್ನ ಪರಿಹಾರ ಮಾಡಿಕೊಳ್ತಕ್ಕಂತಹ ವಿಧಾನ ಹೇಗೆ, ಈ ನರಕಗಳಿಂದ ನಾವು ಪರಿಹಾರ ಹೇಗೆ ಮಾಡಿಕೊಳ್ಬೇಕು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಶುಕಾಚಾರ್ಯರು ಪ್ರಾರಂಭ ಮಾಡ್ತಾ ಹೇಳಿದರು, ಯಾರು ಯಾವ ಜನ್ಮದಲ್ಲಿ ಪಾಪಗಳನ್ನು ಮಾಡಿರ್ತಾರೋ ಅದೇ ಜನ್ಮದಲ್ಲಿ ಆ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದೇ ಇದ್ದರೆ ಆವಾಗ ಸತ್ತ ಮೇಲೆ ಆ ಪಾಪಗಳಿಗೆ ಅವರು ಶಿಕ್ಷೆಯನ್ನು ನರಕಗಳಲ್ಲಿ ಅನುಭವಿಸಬೇಕಾಗ್ತದೆ. ಅಂತಹ ನರಕ ಯಾತನೆಗಳನ್ನು ನಾನು ನಿನಗೆ ವರ್ಣನೆ ಮಾಡಿದ್ದು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಆದ್ದರಿಂದ ಏನು ಮಾಡಬೇಕು ಅಂದರೆ ತಸ್ಮಾತ್ ಅಂತ. ಆದ್ದರಿಂದ ಏನು ಮಾಡಬೇಕು, ನಮಗೆ ಸಾವು ಬರೋದಕ್ಕಿಂತ ಮುಂಚೆನೆ ನಮ್ಮ ಶರೀರ ರೋಗ ರುಜಿನಾದುಗಳಿಗೆ ಆಪತ್ತುಗಳಿಗೆ ತುತ್ತಾಗೋದಕ್ಕಿಂತ ಮುಂಚೆನೆ ನಾವು ಮಾಡಿದ ಪಾಪಗಳಿಗೆ ನಾವೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಈ ಜನ್ಮದಲ್ಲಿ ಏನೇನು ಪಾಪಗಳನ್ನು ಮಾಡಿದ್ದೇವೋ ಆ ಎಲ್ಲ ಪಾಪಗಳಿಗೆ ನಾವೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ರೋಗವನ್ನ ಕಂಡು ಹಿಡಿತಕ್ಕಂತಹ ಒಬ್ಬ ವೈದ್ಯ, ಡಾಕ್ಟರು ಈ ರೋಗದ ಮೂಲ ಏನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಚಿಕಿತ್ಸೆಯನ್ನು ಮಾಡ್ತಾನೆ. ಯಾವ ರೋಗಕ್ಕೆ ಯಾವ ರೀತಿಯಾದ ಔಷಧಿಯನ್ನು ಮಾಡಬೇಕು, ಇದು ಯಾವ ರೋಗದಿಂದ ಬಂದದ್ದು,
ಈ ರೋಗಕ್ಕೆ ಮೂಲ ಏನು ಅನ್ನೋದನ್ನೆಲ್ಲ ತಿಳ್ಕೊಂಡು ಆ ರೋಗಕ್ಕೆ ನಿವಾರಣೆಗೆ ಬೇಕಾದಂತಹ ಔಷಧಿ ಎಷ್ಟರ ಮಟ್ಟಿಗೆ ಕೊಟ್ಟರೆ ಈ ರೋಗ ವಾಸಿ ಆಗ್ತದೆ ಅನ್ನೋದನ್ನೆಲ್ಲ ತಿಳ್ಕೊಂಡಿರ್ತಕ್ಕಂತಹ ಒಬ್ಬ ಜ್ಞಾನಿಯಾದ ವೈದ್ಯ ಆ ರೋಗಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಮಾಡುವ ಹಾಗೆ ನಾವು ಮಾಡಿದ ಪಾಪಗಳನ್ನ ನಾವು ಅದಕ್ಕೆ ಮೂಲ ಏನು, ಎಷ್ಟು ದೊಡ್ಡದು ಇದು ಪಾಪ, ಎಷ್ಟು ಸಣ್ಣದು ಅಂತನ್ನೋದನ್ನ ವಿಚಾರ ಮಾಡಬೇಕು. ಪಾಪದಲ್ಲಿ ದೊಡ್ಡದು ಸಣ್ಣದು ಅಂತ ಇರ್ತದೆ. ದೊಡ್ಡ ಪಾಪಕ್ಕೆ ದೊಡ್ಡ ಪ್ರಾಯಶ್ಚಿತ್ತ, ಸಣ್ಣ ಪಾಪಕ್ಕೆ ಸಣ್ಣ ಪ್ರಾಯಶ್ಚಿತ್ತ. ಹೀಗೆ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನ ನಾವು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೆ ನಾವು ಮಾಡಿದ ಪಾಪದಲ್ಲಿ ಯಾವುದು ದೊಡ್ಡದು ಯಾವುದು ಸಣ್ಣದು ಅಂತ ಗೊತ್ತಾಗದೇ ಇದ್ದರೆ ಅದನ್ನ ಗುರುಗಳ ಮೂಲಕವಾಗಿ ಕೇಳಿ ತಿಳ್ಕೊಳ್ಬೇಕಂತೆ. ನಾನು ಇಂಥ ಪಾಪವನ್ನು ಮಾಡಿದ್ದೇನೆ, ಇದರ ಒಂದು ಮಿತಿ ಎಷ್ಟು, ಇದಕ್ಕೇನು ಪ್ರಾಯಶ್ಚಿತ್ತ, ಇದು ಎಷ್ಟು ದೊಡ್ಡ ಪಾಪ ನಾನು ಮಾಡಿದ್ದು, ಸಣ್ಣ ಪಾಪವೋ ದೊಡ್ಡ ಪಾಪವೋ, ಈ ಪಾಪಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ಏನು ಅನ್ನೋದನ್ನ ಗುರುಗಳ ಮೂಲಕವಾಗಿ ತಿಳ್ಕೊಂಡಾದರೂ ಮಾಡಬೇಕು ಅಂತ. ಇದಕ್ಕೋಸ್ಕರನೇ ಈ ದೃಷ್ಟಾಂತ ಕೊಟ್ಟಿದ್ದು. ರೋಗ ಬಂದಾಗ ನಾವು ಅದಕ್ಕೆ ನಾವೇ ಚಿಕಿತ್ಸೆಯನ್ನ ಮಾಡೋದಿಲ್ಲ. ನಮಗೆ ಗೊತ್ತಿದ್ರೆ ನಾವೇ ಮಾಡ್ಕೊಳ್ತೇವೆ. ಈ ರೋಗಕ್ಕೆ ಮೂಲ ಏನು, ಈ ರೋಗ ಯಾವುದರಿಂದ ವಾಸಿ ಆಗ್ತದೆ ಅಂತನ್ನೋದು ನಮಗೆ ಅದಕ್ಕೆ ಔಷಧಿ ಗೊತ್ತಿದ್ರೆ ನಾವೇ ಮಾಡ್ಕೊಳ್ತೇವೆ. ನಮಗೊಂದು ವೇಳೆ ಗೊತ್ತಿಲ್ಲ ಅಂತ ಆದ್ರೆ, ಯಾಕೆ ಈ ರೋಗ ಬಂದಿದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಆದ್ರೆ, ಗೊತ್ತಿದ್ದಂತಹ ಡಾಕ್ಟರ್ ಹತ್ರ ನಾವು ಹೋಗ್ತೇವೆ. ಅವರು ಅದನ್ನು ಕಂಡುಹಿಡಿತಾರೆ. ಈ ರೋಗ ನಿನಗೆ ಇಂಥ ಕಾರಣದಿಂದ ಬಂದಿದೆ ಅನ್ನೋದನ್ನ ಕಂಡುಹಿಡಿದು ಅದಕ್ಕೆ ತಕ್ಕ ಒಂದು ಔಷಧಿಯನ್ನು ಅವರು ಕೊಡ್ತಾರೆ. ಹಾಗೆ ಅಂತ ಈ ವೈದ್ಯರ ದೃಷ್ಟಾಂತವನ್ನ ಕೊಟ್ಟಿದ್ರಿಂದ ಇದು ಗೊತ್ತಾಗ್ತದೆ ಅನ್ನೋದನ್ನ ವಿಜಯಧ್ವಜ ತೀರ್ಥರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನು ಗೊತ್ತಾಗ್ತದೆ? ಈ ವೈದ್ಯರ ದೃಷ್ಟಾಂತವನ್ನ ಕೊಟ್ಟಿದ್ರಿಂದ ನಮಗೆ ಪಾಪದ ಒಂದು ಜ್ಞಾನ ಇಲ್ಲದೇ ಇದ್ರೆ ಗುರುಮುಖದಿಂದ ಕೇಳಿ ಆದರೂ ತಿಳ್ಕೊಳ್ಬೇಕು. ಇಂಥ ಪಾಪಕ್ಕೆ ಏನು ಪ್ರಾಯಶ್ಚಿತ್ತ, ಇದು ಎಷ್ಟು ದೊಡ್ಡ ಪಾಪ ಅನ್ನೋದನ್ನ, ಆ ಪಾಪದ ಲಕ್ಷಣವನ್ನ ಗುರುಮುಖೇನ ಕೇಳಿ ತಿಳ್ಕೊಂಡಾದರೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು. ಇನ್ನೊಂದು, ನಾವು ಈ ಜನ್ಮದಲ್ಲಿ ಮಾಡಿದ ಪಾಪ ಏನಿದೆ ಆ ಪಾಪವನ್ನ ಇದೇ ಜನ್ಮದಲ್ಲೇ ಪರಿಹಾರ ಮಾಡ್ಕೊಂಡು ಬಿಡ್ಬೇಕು. ನಮಗೆ ಸಾವು ಬರೋದಕ್ಕಿಂತ ಮುಂಚೆನೆ, ಸಾಯುವ ಲಕ್ಷಣಗಳು ರೋಗಗಳು ಬರುವ ಮುಂಚೆನೆ ಅದಕ್ಕೆ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನ ಗುರುಲಾಘವ ಪೂರ್ವಕವಾಗಿ ತಿಳ್ಕೊಂಡು ಮಾಡಿಕೊಳ್ಬೇಕು. ಈ ಪ್ರಯತ್ನವನ್ನು ಯಾವಾಗ ಮಾಡಬೇಕು ಅಂತಂದ್ರೆ ಮಧ್ಯಮ ವಯಸ್ಸಿನಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಾಲ್ಯದಲ್ಲಿ ಮತ್ತು ವಾರ್ಧಕ್ಯದಲ್ಲಿ ದೌರ್ಬಲ್ಯ ಇರ್ತದೆ. ನಮಗೆ ಬಾಲ್ಯದಲ್ಲಿ ಅಜ್ಞಾನ ಇರ್ತದೆ ಮತ್ತು ಅನುಕೂಲಗಳಿರೋದಿಲ್ಲ, ಬಾಲ್ಯದಲ್ಲಿ ಮಾಡ್ಲಿಕ್ಕಾಗೋದಿಲ್ಲ. ವಾರ್ಧಕ್ಯದಲ್ಲಿ ನಮ್ಮ ಶರೀರದಲ್ಲಿ ಶಕ್ತಿ ಇರೋದಿಲ್ಲ.
ಪ್ರಾಯಶ್ಚಿತ್ತಗಳನ್ನು ಮಾಡ್ಕೊಳ್ತಕ್ಕಂತಹ ಶಕ್ತಿ ಇರೋದಿಲ್ಲ, ದೌರ್ಬಲ್ಯ ಇರ್ತದೆ. ಆದ್ದರಿಂದ ತಾರುಣ್ಯದಲ್ಲೇನೆ ಇದನ್ನ ಮಾಡ್ಕೊಳ್ಬೇಕು. ಮಧ್ಯಮ ವಯಸ್ಸಿನಲ್ಲೇ ನಮ್ಮ ದೇಹದಲ್ಲಿ ಶಕ್ತಿ ಇರುವಾಗಲೇನೆ ಈ ಪ್ರಾಯಶ್ಚಿತ್ತಗಳನ್ನು ಮಾಡ್ಕೊಳ್ಬೇಕು ಅಂತ ಅವಿಪದ್ ಯದ್ ಆತ್ಮನಃ ಅಂತ ಹೇಳ್ತಾ ಇದ್ದಾರೆ. ಅವಿಪತ್ ಅಂತಂದ್ರೆ ಹಾಗೆ. ಇನ್ನೊಂದರ್ಥ, ನಮಗೆ ದ್ರವ್ಯಾದಿ ಸಂಪತ್ತುಗಳು ಯಾವಾಗ ಇದೆಯೋ ಆವಾಗಲೇ ಪ್ರಯತ್ನ ಮಾಡಬೇಕು. ನಮ್ಮ ಕೈ ಬಿಟ್ಟು ಹೋಯ್ತೋ ಸಂಪತ್ತು, ಆವಾಗ ನಮಗದನ್ನು ಎತ್ತಿ ದಾನ ಮಾಡಲಿಕ್ಕೂ ನಮಗೆ ಆಗೋದಿಲ್ಲ. ನಮ್ಮ ಕೈಯಲ್ಲಿ ಯಾವಾಗ ಸಂಪತ್ತು ಅನುಕೂಲವಾಗಿ ಇರ್ತದೋ ಅದನ್ನು ಕೈ ಎತ್ತಿ ದಾನ ಮಾಡುವಂತಹ ಒಂದು ಅಧಿಕಾರ ಎಷ್ಟರ ಮಟ್ಟಿಗೆ ನಮಗೆ ಇರ್ತದೋ ಆವಾಗಲೇ ಮಾಡಿಬಿಡಬೇಕು, ವಿಳಂಬ ಮಾಡಬಾರದು. ಇದನ್ನು ಮಧ್ಯಮ ವಯಸ್ಸಿನಲ್ಲೇ ಮಾಡಬೇಕು ಅಂತ ಹೀಗೆ ಎಲ್ಲ ವ್ಯಾಖ್ಯಾನಕಾರರ ಅಭಿಪ್ರಾಯ. ಅವಿಪದ್ಯತ ಆತ್ಮನಃ ಅಂತನೂ ಕೂಡ ಒಂದು ಪಾಠ ಇದೆ. ಅವಿಪದ್ ಯದಾತ್ಮನಃ ಅಂತ ಒಂದು ಪಾಠ, ಅವಿಪದ್ಯತ ಆತ್ಮನ ಅಂತನೂ ಕೂಡ ಇನ್ನೊಂದು ಪಾಠ ಇದೆ. ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸತ್ಯಧರ್ಮ ತೀರ್ಥರು. ಅವಿಪದ್ಯತ ಆತ್ಮನ ಇತಿ ಪಾಠೋಪಿ ಸುಂದರ, ಆ ಪಾಠವೂ ಚೆನ್ನಾಗಿದೆ. ಯತಾತ್ಮ ಇತಿ ಹಾಗೂ ವಿಭಾಗ ಮಾಡ್ಕೊಳ್ಬಹುದು. ಅವಿಪತ್ ಇತಿ ಯತಾತ್ಮನ ಇತಿ, ಅವಿಪದ್ಯತಾ ಆತ್ಮನ ಇತಿ, ಈ ರೀತಿಯು ಪದ ವಿಭಾಗವನ್ನು ಮಾಡ್ಕೊಳ್ಬಹುದು. ಅಂದ್ರೆ ಆತ್ಮನ ಅಂತಂದಾಗ ಅವಾಗ ಮನಸ್ಸಿನಿಂದ ಅಂತ. ಪ್ರಾಯಶ್ಚಿತ್ತವನ್ನ ಮನಸ ಮಾಡಬೇಕು. ಮತ್ತೆ ನಾನು ಈ ಪಾಪವನ್ನ ಮಾಡೋದಿಲ್ಲ ಅನ್ನೋದನ್ನ ಮನಪೂರ್ವಕವಾಗಿ ನಿಶ್ಚಯ ಮಾಡಿಕೊಳ್ಬೇಕು. ಅದನ್ನ ಆತ್ಮನ ಅಂತನ್ನೋ ಪಾಠ ಇಟ್ಕೊಂಡ್ರೆ ಆ ಅರ್ಥ ಬರ್ತದೆ. ಮಾನಸಿಕವಾಗಿ ಪ್ರಾಯಶ್ಚಿತ್ತ. ಗುರುಲಾಘವವನ್ನ ಒಂದೋ ಶಾಸ್ತ್ರದ ಮೂಲಕವಾಗಿ ಅಥವಾ ಗುರುಗಳ ಮೂಲಕವಾಗಿ ಆಚಾರ್ಯರ ಮೂಲಕವಾಗಿ ತಿಳ್ಕೊಳ್ಬೇಕು. ತಸ್ಮಾತ್ ಪುರೈವಾಶ್ವಿಹ ಪಾಪ ನಿಷ್ಕೃತೌ ಯತೇತ ಮೃತ್ಯೋರವಿಪದ್ಯದಾತ್ಮನಃ ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥಾ ವಿಷಕ್ಚಿಕಿತ್ಸೇತ ರುಜಾಂ ನಿದಾನವಿತ್. ರಾಜೋವಾಚ ದೃಷ್ಟಶ್ರುತಾಭ್ಯಾಂ ಯತ್ ಪಾಪಂ ಜಾನನ್ನಪ್ಯಾತ್ಮನೋ ಹಿತಂ ಕರೋತಿ ಭೂಯೋ ವಿವಶಃ ಪ್ರಾಯಶ್ಚಿತ್ತಮಥೋ ಕಥಂ. ಇಷ್ಟು ಹೇಳಿದ ಮೇಲೆ ಪರೀಕ್ಷಿತ್ ರಾಜ ಪುನಃ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಲೋಕದಲ್ಲಿ ಪಾಪಕ್ಕೆ ನಾವೇನು ಪಾಪ ಮಾಡಿರ್ತೇವೆ ಆ ಪಾಪಕ್ಕೆ ಇದೇ ಲೋಕದಲ್ಲೇ ಫಲವನ್ನ ಅನುಭವಿಸೋದನ್ನು ನಾವು ನೋಡಿದ್ದೇವೆ. ಇನ್ನು ಶಾಸ್ತ್ರದ ಪ್ರಕಾರ ಪರಲೋಕದಲ್ಲಿಯೂ ನರಕ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಎಷ್ಟೋ ಪಾಪಗಳನ್ನು ನಾವು ಮಾಡಿದಾಗ ಈ ಲೋಕದಲ್ಲೇ ಅದಕ್ಕೆ ಶಿಕ್ಷೆ ಆಗ್ತದೆ. ರಾಜರು, ರಾಜಭಟರು, ಮಂತ್ರಿಗಳು ನಮಗೆ ಈ ಲೋಕದಲ್ಲೇನೆ ಇಂತಿಂಥ ಪಾಪಗಳಿಗೆ ಇಂತಿಂಥ ಶಿಕ್ಷೆಗಳು ಅಂತ ದಂಡವನ್ನು ವಿಧಾನ ಮಾಡ್ತಾ ಇರೋದು. ಕಳ್ಳತನ,
ಮೊದಲಾದ ಪಾಪಗಳಿಗೆ ಈ ಲೋಕದಲ್ಲೇ ಶಿಕ್ಷೆಯನ್ನ ವಿಧಾನ ಮಾಡೋದು ನೋಡ್ತಾ ಇದ್ದೇವೆ, ಎಲ್ಲರೂ ನೋಡ್ತಾ ಇದ್ದಾರೆ, ಗೊತ್ತಿದೆ. ಈ ತರ ಪಾಪ ಮಾಡಿದ್ರೆ ಇಂಥ ಶಿಕ್ಷೆ ಆಗತ್ತೆ ಅಂತ ಬಹಳ ಜನರಿಗೆ ಗೊತ್ತಿದೆ. ಜೊತೆಗೆ ಶಾಸ್ತ್ರವೂ ವಿಧಾನ ಮಾಡ್ತದೆ, ನರಕಾದಿ ಅನರ್ಥ ಆಗ್ತದೆ ಅಂತ. ಈ ತರ ಪಾಪ ಅಂತನ್ನೋದು ತನಗೆ ಒಳ್ಳೇದಲ್ಲ, ಪಾಪ ಮಾಡಿದ್ರೆ ಶಿಕ್ಷೆ ಆಗ್ತದೆ, ಐಹಿಕವಾಗಿಯೂ ಪಾರತ್ರಿಕವಾಗಿಯೂ ಅದಕ್ಕೆ ಶಿಕ್ಷೆ ಇದೆ ಅಂತ ಗೊತ್ತಿದ್ದು ಮನುಷ್ಯ ಮತ್ತು ಮತ್ತು ಪಾಪಕರ್ಮಗಳನ್ನೇ ಮಾಡ್ತಾನೆ, ರಾಗದ್ವೇಷಾದಿಗಳಿಗೆ ಪರವಶನಾಗಿ. ಯಾಕೆ ಹೀಗೆ ಮಾಡ್ತಾನವನು? ಇದು ಪಾಪ ಅಂತ ಗೊತ್ತಿದ್ದು ಮತ್ತು ಮತ್ತು ಅದೇ ಪಾಪಕರ್ಮಗಳನ್ನ ಮಾಡಲಿಕ್ಕೆ ಹೋಗ್ತಾನೆ. ಅವನಿಗೆ ಇದು ತಪ್ಪು ಅಂತ ಗೊತ್ತಾಗಿ ಕೆಲವು ಸಲ ಪ್ರಾಯಶ್ಚಿತ್ತನೂ ಮಾಡ್ಕೊಳ್ತಾನೆ. ನಾನು ಪಾಪ ಮಾಡಿಬಿಟ್ಟೆ ಅಂತ ಹೇಳಿ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಾನೆ. ಪ್ರಾಯಶ್ಚಿತ್ತ ಮಾಡಿದ ಮೇಲೂ ತಿರುಗಿ ಮತ್ತೆ ಪಾಪ ಮಾಡ್ತಾನೆ. ಹೀಗಿರುವಾಗ ಶಾಸ್ತ್ರದಲ್ಲಿ ಪ್ರಾಯಶ್ಚಿತ್ತ ವಿಧಾನ ಮಾಡಿದ್ದಾರಲ್ಲ, ಅದು ಹೇಗೆ ಕೂಡುತ್ತದೆ? ಗೊತ್ತಿದ್ದು ರಾಗಾದಿ ದೋಷಗಳಿಗೆ ಒಳಗಾಗಿ ಪಾಪಗಳನ್ನ ಮಾಡ್ತಾ ಇದ್ದಾನೆ. ನೋಟ್ ಮಾಡ್ರಿ, ಸೌಂಡ್ ಬರ್ತದೆ. ಯಾರದು? ಭಾನುಮತಿ. ದೃಷ್ಟ ಶ್ರುತಾಭ್ಯಾಂ ಅಂತ. ದೃಷ್ಟ ಅಂದ್ರೆ ನಾವು ನೋಡಿದ್ದೇವೆ, ಲೋಕದಲ್ಲಿ ಕಣ್ಣಾರೆ ಕಂಡಿದ್ದೇವೆ, ಪಾಪ ಮಾಡಿದವರಿಗೆ ಪ್ರಾಯಶ್ಚಿತ್ತ, ಇದು ಶಿಕ್ಷೆ. ಶ್ರುತ ಅಂದ್ರೆ ಶಾಸ್ತ್ರಗಳಲ್ಲಿ ಕೇಳಿದ್ದೇವೆ, ಇಂಥ ಪಾಪಗಳಿಗೆ ಇಂಥ ಪ್ರಾಯಶ್ಚಿತ್ತ ಅಂತ, ನರಕಾದಿಗಳು. ಇದು ದೃಷ್ಟ ಮತ್ತು ಶ್ರುತ, ಇದೆರಡೂ ಇದ್ದಾಗಲೂ ಜಾನನ್ನಪಿ. ಹೀಗಾಗಿ ಅವನಿಗೆ ಗೊತ್ತಿದೆ ಪಾಪ ಮಾಡಿದ್ರೆ ಶಿಕ್ಷೆ ಆಗ್ತದೆ, ಇದು ಅಹಿತ, ನನಗೆ ಆತ್ಮನಿ ಅಹಿತಂ ಜಾನನ್ನಪಿ, ಇದು ತನಗೆ ಅಹಿತವಾದದ್ದು ಅನ್ನೋದನ್ನ ತಿಳ್ಕೊಂಡಿದ್ರು ಭೂಯೋ ವಿವಶಃ ಕರೋತಿ ಅಂತ. ವಿವಶಃ ಅಂತಂದ್ರೆ ರಾಗದ್ವೇಷಾದಿಗಳಿಗೆ ಪರವಶನಾಗಿ ಅಂತ ಅರ್ಥ. ರಾಗದ್ವೇಷಾದಿಗಳಿಗೆ ಪರವಶನಾಗಿ ಮತ್ತು ಮತ್ತು ಪಾಪ ಮಾಡ್ತಾನೆ, ಪಾಪ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗ್ತಾನೆ. ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರು ಅಥೋ ಮತ್ತು ಮಾಡ್ತಾನೆ, ಪ್ರಾಯಶ್ಚಿತ್ತ ಮಥೋ ಕರೋತಿ, ಪ್ರಾಯಶ್ಚಿತ್ತನು ಮಾಡ್ಕೊಳ್ತಾನೆ ಮತ್ತು ಪಾಪ ಮಾಡ್ತಾನೆ. ಹೀಗಿರೋದ್ರಿಂದ ಇದು ಕಥಂ, ಹೇಗೆ ಕೂಡುತ್ತದೆ ಪ್ರಾಯಶ್ಚಿತ್ತ ಅಂತ ಅನ್ನೋದು, ಹೇಗೆ ಕೂಡುತ್ತದೆ ಅಂತ ಪ್ರಶ್ನೆ. ದೃಷ್ಟಶ್ರುತಾಭ್ಯಾಂ ಯತ್ ಪಾಪಂ ಜಾನನ್ನಪ್ಯಾತ್ಮನೋಹಿತಂ ಕರೋತಿ ಭೂಯೋ ವಿವಶಃ ಪ್ರಾಯಶ್ಚಿತ್ತಮಥೋ ಕಥಂ ಕ್ವಚಿನ್ನಿವರ್ತತೆ ಅಭದ್ರಾತ್ ಕ್ವಚಿಚ್ಚರತಿ ತತ್ ಪುನಃ ಪ್ರಾಯಶ್ಚಿತ್ತಮಥೋ ಪಾರ್ಥಂ ಮನ್ಯೆ ಕುಂಜರ ಶೌಚವತ್. ನೀವು ಪ್ರಾಯಶ್ಚಿತ್ತಗಳನ್ನೇನೋ ಹೇಳ್ತೀರಿ, ಪ್ರಾಯಶ್ಚಿತ್ತ ಮಾಡಿಯೂ ಪುನಃ ಪಾಪ ಮಾಡ್ತಾನೆ, ಇದು ಹೇಗೆ, ಸರಿ ಅಲ್ವಲ್ಲ ಪ್ರಾಯಶ್ಚಿತ್ತ ಅಂತ ಪ್ರಶ್ನೆ ಮಾಡಿದ್ನಲ್ಲ, ಅದನ್ನೇ ಮತ್ತೆ ವಿವರಣೆ ಮಾಡ್ತಾನೆ ಪರೀಕ್ಷಿತ್ ರಾಜ. ಅದು ಅಸಂಭವ ಹೇಗೆ ಅನ್ನೋದನ್ನೇ ಮತ್ತೆ ಹೇಳ್ತಾ ಇದ್ದಾನೆ, ಅದರ ವಿವರಣೆ ಮಾಡ್ತಾನೆ. ಒಂದು ಬಾರಿ ಪ್ರಾಯಶ್ಚಿತ್ತವನ್ನ ಮಾಡಿ ಆ ಪಾಪದಿಂದ ಬಿಡುಗಡೆಯನ್ನ ಹೊಂದಿದ ಮೇಲೂ ತಿರುಗಿ ಪಾಪ ಮಾಡ್ತಾನೆ ಅಂದಮೇಲೆ ಏನು ಉಪಯೋಗ ಆಯ್ತು? ಆನೆ ಸ್ನಾನ ಮಾಡ್ತದೆ, ಏನು ಉಪಯೋಗ? ಆನೆ ಸ್ನಾನ ಮಾಡಿ ಮತ್ತೆ ಬಂದು ಮೈ ಮೇಲೆ ಧೂಳುಗಳನ್ನೆಲ್ಲ ಎರಚಿಕೊಂಡ್ಬಿಡ್ತದೆ. ಸ್ನಾನ ಮಾಡಿ ಬಂದ ಆನೆ ಮತ್ತೆ ಮಣ್ಣನ್ನ ಧೂಳನ್ನ ಮೈ ಮೇಲೆ ಎರಚಿಕೊಳ್ತದೆ, ಅದೇ ಅದಕ್ಕೆ ತುಂಬಾ ಇಷ್ಟ. ನೀವು ಎಷ್ಟೇ ಚೆನ್ನಾಗಿ ಸ್ನಾನ ಮಾಡಿಸಿದರೂ ಕೂಡ ಅದು ಮತ್ತೆ ಎದ್ದು ಬಂದು ಧೂಳಿನಲ್ಲಿ ಹೊರಳಾಡ್ತದೆ, ತನ್ನ ಮೈ ಮೇಲೆಲ್ಲ ಧೂಳು ಹಾಕ್ಕೊಳ್ತದೆ. ಕುಂಜರ ಶೌಚ ಅಂತಾನೆ ಅದು ಬಹಳ ಪ್ರಸಿದ್ಧ, ವ್ಯರ್ಥ ಅದು ಕುಂಜರ ಶೌಚ. ಹಾಗೆ ಮೊನ್ನೆ ಕುಂಜರ ಶೌಚವತಿ, ಇದು ಕೂಡ ಹಾಗಾಯ್ತು.
ಆನೆ ಸ್ನಾನ ಮಾಡಿದ್ರೆ ಏನು ಉಪಯೋಗ? ಮತ್ತೆ ಮೈ ಮೇಲೆ ಧೂಳು ಎರಚ್ಕೊಳ್ತದಲ್ಲ, ಹಾಗೆ ಪ್ರಾಯಶ್ಚಿತ್ತ ಮಾಡಿ ಏನು ಉಪಯೋಗ? ಏನು ಫಲ ಇಲ್ಲ ಪ್ರಾಯಶ್ಚಿತ್ತ ಮಾಡಿದ್ರಿಂದ. ಪ್ರಾಯಶ್ಚಿತ್ತ ಮಾಡಿದ್ರು ಪುನಃ ಮತ್ತೆ ಬಂದ ಪಾಪ ಮಾಡ್ದ, ಏನು ಉಪಯೋಗ ಆಯ್ತು ಅಂತ ನನ್ನ ಅಭಿಪ್ರಾಯ ಅಂತ ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾನೆ. ಮನ್ಯೇ ಕುಂಜರ ಶೌಚವತ್ ಅಂತ. ವ್ಯಾಖ್ಯಾನಗಳಲ್ಲಿ ತುಂಬಾ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ, ಅದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ, ಸಾಕು ಇಷ್ಟಾದರೆ. ಕ್ವಚಿನ್ನಿವರ್ತತೆ ಭದ್ರಾತ್ ಕ್ವಚಿಚ್ಚರತಿ ತತ್ ಪುನಃ ಪ್ರಾಯಶ್ಚಿತ್ತಮಥೋ ಪಾರ್ಥಂ ಮನ್ಯೇ ಕುಂಜರ ಶೌಚವತ್. ಈ ರೀತಿ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಶ್ರೀ ಶುಕ ಉವಾಚ ಕರ್ಮಣ ಕರ್ಮ ನಿರ್ಹಾರೋ ನೇಹಾತ್ಯಂತಿಕಯಿಷ್ಯತೆ ಅವಿದ್ವದಧಿಕಾರಿತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನಂ. ಶುಕಾಚಾರ್ಯರು ಇದಕ್ಕೆ ಉತ್ತರವನ್ನು ಹೇಳ್ತಾರೆ. ಪ್ರಾಯಶ್ಚಿತ್ತದಿಂದ ಪಾಪ ಕರ್ಮಗಳನ್ನ ನಾವು ಪೂರ್ತಿ ಪರಿಹಾರ ಮಾಡ್ಕೊಳ್ತೇವೆ ಅಂತಂದ್ರೆ ಅದು ಸಾಧ್ಯ ಇಲ್ಲ. ನಾವು ಮಾಡಿದ ಪಾಪಗಳನ್ನ ಪೂರ್ಣವಾಗಿ ನಾನು ಪ್ರಾಯಶ್ಚಿತ್ತ ಮಾಡಿಕೊಂಡು ಪರಿಹಾರ ಮಾಡ್ತೇನೆ ಅಂತನ್ನೋದು ಪ್ರಾಯಶಃ ಸಾಧ್ಯ ಇಲ್ಲ. ಕರ್ಮಣ ಕರ್ಮ ನಿರ್ಹಾರ, ಒಂದು ಕರ್ಮದಿಂದ ಮತ್ತೊಂದು ಕರ್ಮವನ್ನ ಪೂರ್ಣವಾಗಿ ತೊಡೆದು ಹಾಕಲಿಕ್ಕೆ ಪ್ರಾಯ ಸಾಧ್ಯ ಇಲ್ಲ. ಹೌದು, ನೀ ಹೇಳಿದ್ದು ನಿಜ. ಆದರೆ ಅದಕ್ಕೆ ಕಾರಣ ಏನು? ಅಜ್ಞಾನ. ಈಗ ಪಾಪವನ್ನ ಮಾಡಲಿಕ್ಕೆ ಕಾರಣ ಪ್ರಾಯಶ್ಚಿತ್ತವನ್ನ ಮಾಡಿರೋರು ಅಜ್ಞಾನಿಗಳು. ಯಾರು ಪರಮಾತ್ಮನ ತತ್ವಜ್ಞಾನವನ್ನು ಪಡ್ಕೊಂಡಿರ್ತಾರೋ ಅವರು ಪ್ರಾಯಶ್ಚಿತ್ತವನ್ನ ಮಾಡಿದರೆ ಖಂಡಿತವಾಗಿಯೂ ಕೂಡ ಅದು ಸಾರ್ಥಕ ಆಗ್ತದೆ. ಯಾಕೆ ಅಂದರೆ ಆ ತತ್ವಜ್ಞಾನಿಗಳು ಮಾಡುವ ಪ್ರಾಯಶ್ಚಿತ್ತದಿಂದ ಪಾಪಕರ್ಮಗಳು ನಿಶ್ಶೇಷವಾಗಿ ನಾಶವನ್ನು ಹೊಂದಿಬಿಡ್ತಾವೆ. ಹಾಗಾಗಿ ಶಾಸ್ತ್ರಗಳಲ್ಲಿ ಪ್ರಾಯಶ್ಚಿತ್ತಗಳನ್ನು ವಿಧಾನ ಮಾಡಿದ್ದು ಸಾರ್ಥಕನೇ. ನೀವು ಪ್ರಾಯಶ್ಚಿತ್ತವನ್ನು ವಿಧಾನ ಮಾಡಿದ್ದೇ ಸರಿಯಲ್ಲ ಅಂತ ಪ್ರಶ್ನೆ ಮಾಡಿದಲ್ಲ, ಅದು ತಪ್ಪು. ಅಜ್ಞಾನಿಗಳಿಗಾದರೆ ನೀನು ಹೇಳಿದ ಹಾಗೆ ಸರಿ. ಆನೆ ಸ್ನಾನ ಮಾಡಿ ಬರ್ತದೆ, ಪುನಃ ತನ್ನ ಮೈ ಮೇಲೆ ಧೂಳನ್ನು ಹಾಕ್ಕೊಳ್ತದೆ. ಅಂತಹ ಆನೆ ಸ್ನಾನ ಮಾಡಿ ಉಪಯೋಗ ಇಲ್ಲ. ಹಾಗಂಥೇಳಿ ಸ್ನಾನ ಮಾಡೋದೇ ತಪ್ಪು ಅಂತ ಹೇಳಬಾರ್ದು. ಆನೆಗೆ ಹಾಗಿರ್ಬೋದು, ಬೇರೆಯವರಿಗೆ ಸ್ನಾನ ಮಾಡೋದ್ರಿಂದ ದೇಹ ಶುದ್ಧಿಯಾಗಿ ಆಗ್ತದಲ್ಲ ಬೇರೆಯವರಿಗೆ. ಹಾಗೆ ಅಜ್ಞಾನಿಗಳಿಗಾಗುವಾಗ ಪಾಪ ಮಾಡ್ತಾರೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ, ಪುನಃ ಪಾಪ ಮಾಡ್ತಾರೆ. ಹಾಗಾಗಿ ಅವರಿಗೆ ಅಂತ ಪ್ರಾಯಶ್ಚಿತ್ತ ಅನ್ನೋದು ವ್ಯರ್ಥ ಇರಬಹುದು. ಜ್ಞಾನಿಗಳಿಗೆ ಪಾಪಕರ್ಮ ಅಂತನ್ನೋದು ಪೂರ್ಣ ನಾಶ ಆಗಿಬಿಡ್ತದೆ. ಅವರು ಮಾಡಿದ ಪ್ರಾಯಶ್ಚಿತ್ತದಿಂದ ಪೂರ್ತಿಯಾಗಿ ಆ ಪಾಪ ನಾಶವಾಗೋದರಿಂದ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಅವರು ಮಾಡಿದ್ದು ಸಾರ್ಥಕವೇ. ಹಾಗಾಗಿ ಶಾಸ್ತ್ರಗಳಲ್ಲಿ ಪ್ರಾಯಶ್ಚಿತ್ತವನ್ನು ಹೇಳೋದೇ ತಪ್ಪಲ್ಲ, ಹೇಳಿದ್ದೇ ತಪ್ಪು ಅಂತ ಅನ್ನಬಾರದು. ಪ್ರಾಯಶ್ಚಿತ್ತಕ್ಕೆ ಅಧಿಕಾರಿಗಳು ಎರಡು ರೀತಿ ಇದ್ದಾರೆ. ಒಬ್ರು ವಿದ್ವಾಂಸರು, ಇನ್ನೊಬ್ರು ಅವಿದ್ವಾಂಸರು. ಅಂದ್ರೆ ಜ್ಞಾನಿಗಳು ಅಜ್ಞಾನಿಗಳು ಅಂತ.
ಅಜ್ಞಾನಿಗಳು ಮಾಡಿದ ಪ್ರಾಯಶ್ಚಿತ್ತದಿಂದ ಪೂರ್ಣವಾದ ಪಾಪಗಳು ಪರಿಹಾರ ಆಗದೇ ಇದ್ದರೂ ಜ್ಞಾನಿಗಳು ಮಾಡಿದ ಪ್ರಾಯಶ್ಚಿತ್ತ ಅದು ಪೂರ್ಣ ಸಫಲ ಆಗ್ತದೆ. ಆದ್ದರಿಂದ ತಪ್ಪಲ್ಲ ಅಂತ ಈ ರೀತಿ ಉತ್ತರ ಕೊಟ್ಟ ಹಾಗಾಯ್ತು. ಅವಿದ್ವದಧಿಕಾರಿತ್ವಾತ್ ಅಂತ. ಅವಿದ್ವಾನ್ ಅಧಿಕಾರಿ, ಅವನು ಅಧಿಕಾರಿನೇ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ. ಅಜ್ಞಾನಿ ಆದರೂ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾನೆ. ಅವಿದ್ವದಧಿಕಾರಿ ಮಾಡಿಕೊಂಡಂತಹ ಪ್ರಾಯಶ್ಚಿತ್ತ ನೀನು ಹೇಳಿದ ಹಾಗೆ ಅದು ಪುನಃ ಮತ್ತೆ ಪಾಪವನ್ನು ಮಾಡೋದರಿಂದ ವ್ಯರ್ಥ ಆಗಿರಬಹುದು. ವಿದ್ವಾನ್ ಜ್ಞಾನಿ ಆದವನು ಮಾಡ್ತಾನಲ್ಲ, ಅದಕ್ಕೆ ಒಳ್ಳೆ ಫಲ ಇದೆ. ಉಪನಿಷತ್ತಿನಲ್ಲಿ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಶ್ರುತಿವಾಕ್ಯ. ಯಾವುದನ್ನ ಜ್ಞಾನಪೂರ್ವಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾನೋ ಅದು ಉತ್ತಮವಾದ ಫಲವನ್ನು ತಂದು ಕೊಡ್ತದೆ. ಹಾಗಾಗಿ ಜ್ಞಾನಿಯಾದವನು ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಮಾಡಿದ ಪಾಪಕ್ಕೆ ಮಾಡಿದ ಪ್ರಾಯಶ್ಚಿತ್ತ ಏನಿದೆ, ಆ ಪ್ರಾಯಶ್ಚಿತ್ತಕ್ಕೆ ಖಂಡಿತವಾಗಿಯೂ ಫಲ ಇದ್ದೇ ಇದೆ. ಅದು ಎಲ್ಲ ರೀತಿಯಾದ ಪಾಪಗಳನ್ನು ಪರಿಹಾರ ಮಾಡ್ತದೆ. ಅದು ಸಾರ್ಥಕವೇ. ಹಾಗಾಗಿ ಶಾಸ್ತ್ರದಲ್ಲಿ ಪ್ರಾಯಶ್ಚಿತ್ತವನ್ನು ವಿಧಾನ ಮಾಡಿದ್ದು ವ್ಯರ್ಥ ಅಲ್ಲ. ಕರ್ಮಣ ಕರ್ಮ ನಿರ್ಹಾರೋ ನಹ್ಯಾತ್ಯಂತಿಕ ಇಷ್ಯತೆ ಅವಿದ್ವದಧಿಕಾರಿತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನಂ ನಾಶ್ನತ ಪಥ್ಯಮೇವಾನ್ನಂ ವ್ಯಾಧಯೋಭಿಭವಂತಿ ಏವಂ ನಿಯಮಕೃದ್ರಾಜನ್ ಶನೈ ಕ್ಷೇಮಾಯ ಕಲ್ಪತೆ. ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಆ ಮಾತನ್ನೇ. ಹೀಗೆ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಕ್ಕಂಥವರು ಇಬ್ಬರಿದ್ದಾರೆ, ಜ್ಞಾನಿಗಳು ಅಜ್ಞಾನಿಗಳು ಅಂತ. ಹಾಗಾಗಿ ಜ್ಞಾನಿಗಳು ಮಾಡಿದ ಪ್ರಾಯಶ್ಚಿತ್ತಕ್ಕೆ ಒಂದು ಫಲ ಇದ್ದೇ ಇದೆ. ಅಜ್ಞಾನಿಗಳು ಮಾಡಿದ ಪಾಪಕ್ಕೆ ಅವರು ಏನು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ, ಅದಕ್ಕೆ ಫಲ ಇಲ್ಲದೆ ಇರಬಹುದು. ಹಾಗಂದ ಮಾತ್ರಕ್ಕೆ ಅಜ್ಞಾನಿಗಳು ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಳೋದು ಹಾಗಾದ್ರೆ ಪೂರ್ತಿ ವ್ಯರ್ಥನ? ಮಾಡ್ಕೊಳ್ಳೋದು ಉಪಯೋಗ ಇಲ್ವಾ? ಅಜ್ಞಾನಿಗಳು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರಲ್ಲ, ಪುನಃ ಪಾಪ ಮಾಡ್ತಾರೆ. ಆದ್ರಿಂದ ಹಾಗಾದ್ರೆ ಅವ್ರು ಮಾಡ್ಕೊಂಡದ್ದು ವ್ಯರ್ಥ ಅಂತ ಹಾಗೆ ಹೇಳಬಾರದು. ಆನೆಗೆ ಸ್ನಾನ ಮಾಡಿಸ್ತಾರೆ, ಅದು ಮತ್ತೆ ಬಂದು ಮೈ ಮೇಲೆ ಧೂಳು ಹಾಕ್ಕೊಳ್ತದೆ. ಗೊತ್ತಿದೆ ಅವರಿಗೆ, ಆನೆ ಮತ್ತೆ ಮೈ ಮೇಲೆ ಬಂದು ಧೂಳು ಹಾಕ್ಕೊಳ್ತದೆ ಅಂತ ಗೊತ್ತಿದ್ರೂ ಅದಕ್ಕೆ ಯಾಕೆ ಸ್ನಾನ ಮಾಡಿಸ್ತಾರೆ? ಹಾಗಾದ್ರೆ ಮೈ ಮೇಲೆ ಧೂಳು ಹಾಕ್ಕೊಳ್ತದೆ ಅಂತ ಗೊತ್ತಿದ್ದು ಸ್ನಾನ ಮಾಡಿಸ್ತಾರೋ ಇಲ್ಲೋ? ಹಾಗಾಗಿ ಅದಕ್ಕೂ ಕೂಡ ಸಾರ್ಥಕ್ಯ ಇದೆ. ಎರಡೂ ವ್ಯರ್ಥ ಅಲ್ಲ. ಮೊದಲನೇ ಶ್ಲೋಕದಲ್ಲಿ ಏನು ಹೇಳಿದ್ರು? ಪ್ರಾಯಶ್ಚಿತ್ತ ವ್ಯರ್ಥ ಅಲ್ಲ. ಅವಿದ್ವಾಂಸರು ಮಾಡಿದ ಪ್ರಾಯಶ್ಚಿತ್ತಕ್ಕೆ ಬೇಕಾದ್ರೆ ಪೂರ್ತಿ ಪಾಪನಾಶ ಆಗೋದಿಲ್ಲ, ಮತ್ತೆ ಪಾಪ ಮಾಡ್ತಾರೆ. ಆದ್ರಿಂದ ನೀನು ಹೇಳಿದ ಹಾಗೆ ಅದೇನೋ ವ್ಯರ್ಥ ಅಂತ ಇರ್ಬೋದು. ಆದರೆ ವಿದ್ವಾಂಸರು ಮಾಡುವ ಪ್ರಾಯಶ್ಚಿತ್ತಕ್ಕೆ ಪೂರ್ಣ ಫಲ ಇದ್ದೇ ಇದೆ, ಸಾರ್ಥಕ ಅಂತ ಒಂದು ಅಭಿಪ್ರಾಯವನ್ನು ಹೇಳಿದ್ರು. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಇಬ್ಬರೂ ಮಾಡುವ ಪ್ರಾಯಶ್ಚಿತ್ತಕ್ಕೂ ಕೂಡ ಫಲ ಇದ್ದೇ ಇದೆ, ಎರಡೂ ವ್ಯರ್ಥ ಅಲ್ಲ. ಅಜ್ಞಾನಿಗಳು ಮಾಡುವ ಪ್ರಾಯಶ್ಚಿತ್ತವೂ ಕೂಡ ವ್ಯರ್ಥ ಅಂತ ತಿಳಿಬಾರದು. ಅವರೂ ಕೂಡ ನಿಷಿದ್ಧ ಕರ್ಮಗಳನ್ನ ಮಾಡದೆ ವಿಹಿತ ಕರ್ಮಗಳನ್ನೇ ಮಾಡ್ತಾ ಮಾಡ್ತಾ ತಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಕೂಡ ಆವಾಗ ಮಾಡ್ಕೊಳ್ತಾ ಇದ್ರೆ ನಿಧಾನವಾಗಿ ಅವರಿಗೂ ಶ್ರೇಯಸ್ಸು ಹಾಗೆ ಆಗತ್ತೆ. ಸ್ವಲ್ಪ ನಿಧಾನ ಆಗತ್ತಷ್ಟೆ. ಜ್ಞಾನಿಗಳು ಮಾಡುವ ಪ್ರಾಯಶ್ಚಿತ್ತದಿಂದ ತತ್ಕ್ಷಣದಲ್ಲಿ ಪಾಪಗಳು ಪರಿಹಾರ ಹೇಗಾಗಿ ಫಲ ಸಿಗುತ್ತೋ ಹಾಗಾಗೋದಿಲ್ಲ ಅಷ್ಟೇ. ನಿಧಾನ, ಸ್ವಲ್ಪ ನಿಧಾನವಾಗಿ ಪಾಪಗಳು ಪರಿಹಾರ ಆಗ್ತಾ ಹೋಗ್ತದೆ, ಪುಣ್ಯ ಅಂತನ್ನೋದು ಬರ್ತಾ ಹೋಗ್ತದೆ. ಈಗ ಉದಾಹರಣೆಗೆ
ಏನೋ ಒಂದು ರೋಗ ನಮ್ಮ ಶರೀರದಲ್ಲಿ ಇರ್ತದೆ ಅಂತ ಇಟ್ಕೊಳ್ಳೋಣ. ಆ ರೋಗಕ್ಕೆ ನಾವು ಡಾಕ್ಟರ್ ಹತ್ರ ಹೋಗಿ ಆ ರೋಗಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಮಾಡ್ಕೊಳ್ಳದೇ ಇದ್ರೂ ಕೂಡ ಹೋಗಿ ಅಡ್ಮಿಟ್ ಆಗಿ ಒಂದು ವಾರ ಇದ್ದು ಪೂರ್ತಿ ಆ ರೋಗ ವಾಸಿ ಮಾಡ್ಕೊಂಡು ಬರೋದು ಅಂತ ಒಂದು ಕ್ರಮ ಇದೆ. ಹಾಗೆ ಮಾಡ್ಕೊಳ್ಳದೇನೆ ಕೆಲವರಿಗೆ ಏನಾಗತ್ತೆ ಅಂದ್ರೆ ಮನೆಯಲ್ಲೇನೆ ನಿಧಾನವಾಗಿ ಪಥ್ಯವಾದ ಆಹಾರಗಳನ್ನ ಸ್ವೀಕಾರ ಮಾಡ್ತಾ ಇದ್ರೆ, ಆಹಾರದಲ್ಲೇನೆ ನಾವು ಆ ರೋಗವನ್ನ ಮೇಂಟೈನ್ ಮಾಡಬಹುದು. ನಿಧಾನವಾಗಿ ಆ ರೋಗ ಪರಿಹಾರ ಆಗ್ತಾ ಹೋಗ್ತದೆ. ಒಂದೇ ಸಲಿಗೆ ಪರಿಹಾರ ಆಗದೆ ಇದ್ರೂ ಕೂಡ ನಾವು ಆಹಾರದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಪಥ್ಯವನ್ನು ಮಾಡ್ತಾ ಹೋದರೆ ನಮ್ಮಲ್ಲಿರುವ ರೋಗ ನಿಧಾನವಾಗಿ ಪರಿಹಾರ ಆಗಿಬಿಡುತ್ತೆ. ಮತ್ತೆ ಆ ರೋಗ ಬಂದು ನಮ್ಮನ್ನು ಆಕ್ರಮಣ ಮಾಡೋದಿಲ್ಲ. ನಾವು ಸ್ವೀಕರಿಸುವ ಆಹಾರದಲ್ಲೇನೆ ಪಥ್ಯ ಮಾಡಿಬಿಟ್ರೆ ಅದು ನಿಧಾನವಾಗಿ ಕ್ಷೇಮಾಯ ಕಲ್ಪತೆ, ನಮಗೆ ರೋಗವನ್ನು ನಿವಾರಣೆ ಮಾಡಿ ನಮ್ಮ ಕ್ಷೇಮವನ್ನ ನೋಡ್ಕೊಳ್ತದೆ. ನಾವು ಸ್ವೀಕಾರ ಮಾಡುವ ಆಹಾರವೇ, ಆ ಆಹಾರ ಸೇವನೆ ಮಾಡ್ತಾ ಇದ್ರೆ ನಿಧಾನವಾಗಿ ರೋಗ ಹೇಗೆ ಪರಿಹಾರ ಆಗ್ತದೋ ಹಾಗೆ ಪಾಪಗಳನ್ನ ಮಾಡಿರ್ತಕ್ಕಂತಹ ಅಜ್ಞಾನಿಯೂ ಕೂಡ ತಾನು ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ತಾ ಇದ್ರೆ ಮುಂದೆ ವಿಹಿತವಾದ ಕರ್ಮಗಳನ್ನೇ ಆಚರಣೆ ಮಾಡ್ತಾ ಹೋಗ್ತಾ ಇದ್ರೆ ಊಟ ಮಾಡುವಾಗ ಒಳ್ಳೊಳ್ಳೆ ಆಹಾರಗಳನ್ನ, ಪಥ್ಯವಾದ ಆಹಾರಗಳನ್ನೇ ಸ್ವೀಕಾರ ಮಾಡ್ತಾ ಹೋಗಬೇಕು. ಹಾಗೆ ಏನ್ ಮಾಡಬೇಕು, ಇನ್ನು ಮುಂದೆ ಮಾಡುವ ಕರ್ಮಗಳೇನಿದ್ದಾವೆ ಆ ಕರ್ಮಗಳನ್ನ ವಿಧಿ ಪ್ರಕಾರವಾಗೇ ಮಾಡ್ತಾ ಹೋಗಬೇಕು. ಇದುವರೆಗೂ ಆಗೋಯ್ತು, ಪಾಪ ಮಾಡಿಬಿಟ್ವಿ, ಗೊತ್ತಿರಲಿಲ್ಲ ಅಥವಾ ಏನೋ ಕಾರಣಗಳಿಂದ ಪಾಪ ಮಾಡಿದ್ದೇವೆ. ಇನ್ನು ಮುಂದೆ ನಾವೇನ್ ಮಾಡಬೇಕು, ಶಾಸ್ತ್ರಗಳನ್ನ ನೋಡಿ ಶಾಸ್ತ್ರವಿಹಿತವಾದ ಕರ್ಮಗಳನ್ನೇ ಮಾಡ್ತಾ ಹೋಗಬೇಕು. ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಾ ಹೋಗಬೇಕು. ನಿಧಾನವಾಗಿ ಬೇರೆ ಬೇರೆ ಸಮಯಗಳಲ್ಲಿ ಹಿಂದೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡ್ತಾ ಹೋಗಬೇಕು. ಇನ್ನು ಮುಂದೆ ಮಾಡುವ ಕರ್ಮಗಳು ವಿಹಿತವಾದ ಕರ್ಮಗಳನ್ನೇ ಮಾಡ್ತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಶನೈಹಿ ಕ್ಷೇಮಾಯ ಕಲ್ಪತೆ, ನಿಧಾನವಾಗಿ ಆ ಪಾಪಗಳು ಪರಿಹಾರ ಆಗ್ತಾ ಹೋಗ್ತದೆ. ಪುಣ್ಯ ಅಂತನ್ನೋದು ನಿಧಾನವಾಗಿ ಬರ್ತಾ ಹೋಗ್ತದೆ. ಹಾಗಾಗಿ ಅವರು ಮಾಡುವ ಪ್ರಾಯಶ್ಚಿತ್ತವೂ ಕೂಡ ವ್ಯರ್ಥ ಅಲ್ಲ ಅಂತ ಅರ್ಥ. ನಾಶ್ನತಃ ಪಥ್ಯಮೇವ ಅನ್ನಂ ವ್ಯಾಧಯೋ ಅಭಿಭವಂತಿ ಹಿ ಅಂತ ಹಿ ಅನ್ನೋದು ಪ್ರಸಿದ್ಧಿಯನ್ನ ಸೂಚನೆ ಮಾಡ್ತದೆ. ಹಿ ಅಂದ್ರೆ ಪ್ರಸಿದ್ಧ, ಗೊತ್ತಿದೆ ತಾನೆ. ಪಥ್ಯವನ್ನ ಮಾಡ್ತಕ್ಕಂಥವ್ರು ಮನೆಯಲ್ಲೇ ರೋಗಗಳನ್ನ ಆ ಪಥ್ಯದಿಂದಲೇನೆ ನಿಧಾನವಾಗಿ ಪರಿಹಾರ ಮಾಡಿಕೊಂಡದ್ದು ಕಂಡಿದೆ ತಾನೆ. ಹಾಗೆ ಅತ್ಯಂಬುಪಾನಾಚ್ಚ ನ ಜೀರ್ಯತೆನ್ನಂ ಅನಂಬುಪಾನಾಚ್ಚ ಸ ಏವ ದೋಷಃ ತಸ್ಮಾನ್ನರೋ ವನ್ಹಿ ವಿವರ್ಧನಾಯ ಮುಹುರ್ಮುಹುರ್ವಾರಿ ಪಿಬೇದ ಭೂರಿ ಅಂತ ಒಂದು ಪ್ರಸಿದ್ಧವಾದ ಶ್ಲೋಕ. ಸತ್ಯಧರ್ಮ ತೀರ್ಥರು ಅದನ್ನ ನಮಗೆ ತೋರಿಸಿಕೊಡ್ತಾರೆ. ವಿಜಯಧ್ವಜ ತೀರ್ಥರು ಕೂಡ ಈ ಶ್ಲೋಕವನ್ನ ತೋರಿಸಿ ಪ್ರಸಿದ್ಧಿಯನ್ನ ತೋರಿಸ್ಕೊಡ್ತಾ ಇದ್ದಾರೆ. ಬಹಳ ನೀರು ಕುಡಿದ್ರೆ ಜೀರ್ಣ ಆಗೋದಿಲ್ಲ. ನೀರೇ ಕುಡಿದೇ ಇದ್ರೂ ಕೂಡ ಅದು ದೋಷವೇ. ನೀರು ಕುಡಿಯದೇನೇ ಇರಬಾರ್ದು, ಹಂಗಂತೇಳಿ ಬಹಳ ನೀರು ಕುಡಿಬಾರ್ದು. ಆವಾಗ ಸ್ವಲ್ಪ 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 ನೀರು ಕುಡಿಯಬೇಕು. ಇದು ಒಂದು ಪಥ್ಯ. ಆ ಥರ ಈ ರೀತಿಯಾದ ಪಥ್ಯವನ್ನ ಮಾಡಿ ರೋಗಗಳನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು. ಚೇರ್ ಎಡ್ತುಕೊಂಗ. ಹಾ, ಓಕೆ ಓಕೆ ಓಕೆ. ಆಮ ಹೆಂಗ್
ಈ ರೀತಿ ಲೋಕದಲ್ಲಿ ಕಂಡಿದೆ, ಪ್ರಸಿದ್ಧವಾಗಿದೆ. ಹಾಗೆ ಇದು ಕೂಡ ನಿಧಾನವಾಗಿ ಪಾಪಗಳನ್ನು ಪರಿಹಾರ ಮಾಡ್ತದೆ. ಶನೈಹಿ ಅಂದರೆ ನಿಧಾನವಾಗಿ, ಕ್ಷೇಮಾಯ ಕಲ್ಪತೆ, ನಮಗೆ ಕ್ಷೇಮ ಆಗಿ ಆಗ್ತದೆ. ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಾ ಇರಬೇಕು, ವಿಹಿತ ಕರ್ಮಾನುಷ್ಠಾನವನ್ನು ಮಾಡ್ತಾ ಇರಬೇಕು. ಆದಷ್ಟು ಮತ್ತೆ ಪಾಪಗಳನ್ನು ಮಾಡಬಾರದು ಅಂತ ಅರ್ಥ. ಅವಿದ್ವಾನ್ ಹಿಂದೆ ಹೇಳಿದ್ದೇನು ಅಂದರೆ, ಅವಿದ್ವಾನ್ ಏನು ಮಾಡ್ತಾನೆ, ಪ್ರಾಯಶ್ಚಿತ್ತ ಮಾಡಿಕೊಂಡು ಪುನಃ ಪಾಪ ಮಾಡ್ತಾನೆ. ಪುನಃ ಪಾಪ ಮಾಡಿಕೊಂಡಾಗ ಅದು ಹೇಗೆ ಸರಿಯಾಗತ್ತೆ ಪ್ರಾಯಶ್ಚಿತ್ತ ಅಂತ. ಅದಕ್ಕೆ ಆದಷ್ಟು ವಿಹಿತವಾದ ಕರ್ಮಗಳನ್ನೇ ಅನುಷ್ಠಾನ ಮಾಡ್ತಾ ಹೋಗಬೇಕು. ಮುಂದೆ ಎಷ್ಟೆಷ್ಟು ವಿಹಿತ ಕರ್ಮಾನುಷ್ಠಾನವನ್ನು ಮಾಡ್ತಾ ಹೋಗ್ತಾನೋ ಅಷ್ಟಷ್ಟು ಪಾಪ ಪರಿಹಾರ ಆಗ್ತಾ ಹೋಗ್ತದೆ. ವ್ಯರ್ಥ ಆಗೋದಿಲ್ಲ. ಅದು ಮಾಡಿದ ಪ್ರಾಯಶ್ಚಿತ್ತಕ್ಕೆ ಫಲ ಇದ್ದೇ ಇದೆ. ಅಷ್ಟು ಪಾಪ ಪರಿಹಾರ ಆಗಿತ್ತಲ್ಲ, ಅಷ್ಟು ಪಾಪ ಪರಿಹಾರ ಆಗ್ತದೆ. ಮುಂದೆ ಮಾಡುವ ಪಾಪಗಳು ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ನಾಶ್ನತ ಪಥ್ಯಮೇವಾನ್ನಂ ವ್ಯಾಧಯೋ ಬಿಭವಂತಿ ಏವಂ ನಿಯಮಕೃದ್ರಾಜನ್ ಶನೈ ಕ್ಷೇಮಾಯ ಕಲ್ಪತೆ. ವಿಜಯಧ್ವಜ ತೀರ್ಥರು ಮತ್ತೆ ಇದಕ್ಕೆ ಸತ್ಯಧರ್ಮ ತೀರ್ಥರು ತುಂಬ ವ್ಯಾಖ್ಯಾನ ಬರಿತಾ ಹೋಗಿದ್ದಾರೆ. ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಹೇಳ್ತಾ ಹೋದರೆ ಒಂದೊಂದು ಶ್ಲೋಕವನ್ನೇ 2-2 ದಿವಸ ಪಾಠ ಮಾಡಬೇಕಾಗ್ತದೆ. ಅಷ್ಟು ವಿಷಯ ಬರೆದಿದ್ದಾರೆ. ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅನ್ನೋದೇ ಗೊತ್ತಾಗಲ್ಲ. ತ್ವರಿತಂ ನಾಶ್ನಮಶ್ನೀಯಾತ್ ಚಿರಸ್ನಾಯಿ ದೀರ್ಘಭೋಜಿ ತೇನ ಮೇ ರಾವಣ ಪ್ರಿಯ. ಬಹಳ ಊಟ ಮಾಡಬಾರ್ದಂತೆ, ತುಂಬ ಹೊತ್ತು ಸ್ನಾನ ಮಾಡಬಾರ್ದು. ಸ್ನಾನ ಬೇಗ ಮಾಡಿ ಮುಗಿಸ್ಬೇಕು. ಊಟವನ್ನು ಕೂಡ ತುಂಬ ನಿಧಾನ ಮಾಡಬಾರ್ದು. ಹಂಗಂತ ಹೇಳಿ ಫಾಸ್ಟಾಗೂ ಊಟ ಮಾಡಬಾರ್ದು. ಊಟ ಮಾಡದೇನೆ ಇರಬಾರ್ದು. ಉಪವಾಸದಲ್ಲಿದ್ದರೂ ತಪ್ಪು, ಜಾಸ್ತಿ ತಿಂದರೂ ತಪ್ಪು. ನಾಶ್ನತಃ ಪಂಚಷಾಣಿ ದಿನಾನಿ ಅಭುಂಜಾನಸ್ಯ. 5-6 ದಿವಸ ಊಟ ಮಾಡದೆ ಹಾಗೆ ಇದ್ರೆ ಬೇರೆ ಬೇರೆ ರೋಗಗಳು ಬರ್ತದೆ. ಆಮೇಲೆ ಊಟ ಮಾಡುವಾಗಲೂ ಕೂಡ ವಿಧಿ ಪ್ರಕಾರವಾಗಿ ಊಟ ಮಾಡಬೇಕು. ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ ಭುಂಜತೆ ತೇ ತ್ವಘಂ ಪಾಪಾಹ ಯೇ ಪಚಂತ್ಯಾತ್ಮಕಾರಣಾತ್ ಅಂತ ಭಗವದ್ಗೀತೆ. ಹಾಗಾಗಿ ಯಾರ್ಯಾರಿಗೆ ನಾವು ಏನೇನು ಎಷ್ಟೆಷ್ಟು ಕೊಡಬೇಕೋ ಅವರಿಗೆ ಅಷ್ಟಷ್ಟು ಕೊಟ್ಟು, ಗೋಗ್ರಾಸ ಮೊದಲಾದವುಗಳನ್ನು, ಅತಿಥಿಗಳಿಗೆ ಭೋಜನ ಮೊದಲಾದವುಗಳನ್ನು ಇಟ್ಟೇ ನಾವು ಊಟ ಮಾಡಬೇಕು. ಶಾಸ್ತ್ರ ವಿರುದ್ಧವಾಗಿ ನಾವು ನಮ್ಮ ಹೊಟ್ಟೆ ಪಾಡಿಗೋಸ್ಕರ ಅಡಿಗೆ ಮಾಡಿಕೊಂಡು ಊಟ ಮಾಡಿದರೆ ಗುಂಜತೇತೆ ಅಘಂ ಪಾಪಾಹ, ಪಾಪಗಳನ್ನೇ ತಿಂತಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಊಟ ಮಾಡಿದರೂ ಪಾಪ ಬರ್ತದೆ, ಮಾಡದೇ ಇದ್ದರೂ ಪಾಪ ಬರ್ತದೆ. ವಿಧಿ ಪ್ರಕಾರವಾಗಿ ಮಾಡಬೇಕು ಅಂತ ಒಟ್ಟು ತಾತ್ಪರ್ಯ. ಊಟ ಮಾಡದೇನೂ ಇರಬಾರ್ದು, ಊಟ ಮಾಡಿದ್ರೂ ವಿಧಿ ಪ್ರಕಾರವಾಗಿ ಮಾಡಲಿಲ್ಲ ಅಂದರೆ ಊಟ ಮಾಡಿದ್ರೇ ಪಾಪ ಬರ್ತದೆ. ಊಟ ಮಾಡಿದ್ದೇ ಒಂದು ಪಾಪ. ಹೀಗೆ ಅನೇಕ ವಿಷಯಗಳನ್ನ ತಿಳಿಸಿದ್ದಾರೆ. ನಾಶ್ನತ ಪಥ್ಯಮೇವಾನ್ನಂ ವ್ಯಾಧಯೋ ಬಿಭವಂತಿ ಏವಂ ನಿಯಮಕೃದ್ರಾಜನ್ ಶನೈ ಕ್ಷೇಮಾಯ ಕಲ್ಪತೆ. ಸಾಕು, ಅರ್ಜೆಂಟ್ ಮಾಡೋದು ಬೇಡ, ನಿಧಾನಕ್ಕೆ ನಾಳೆ ಮುಂದಿನ ಶ್ಲೋಕ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸತ್ಯಧರ್ಮ ತೀರ್ಥಂಬರು ಯಾರು? ಎಲ್ಲಿದೆ ಬೃಂದಾವನ ಅವ್ರದ್ದು?
ಸತ್ಯಧರ್ಮ ತೀರ್ಥರು ಹೊನ್ನಾಳಿ ಎಲ್ಲಿ ಬರುತ್ತೆ ಯಾರಿಗ್ ಗೊತ್ತಿದೆ? ಶಿವಮೊಗ್ಗ ಪಕ್ಕದಲ್ಲಿ ಹಾ. ಆಚಾರ್ಯ ಇಲ್ಲಪ್ಪ ಶಿವಮೊಗ್ಗ ಸತ್ಯ ಪಕ್ಕದಲ್ಲಿ ಧರ್ಮಕ್ಕೆ ಹೌದು 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 ಶಿವಮೊಗ್ಗ ಪಕ್ಕದಲ್ಲಿ ಹೊಳೆಹೊನ್ನೂರು. ಇವಾಗ ಹೊಳೆಹೊನ್ನೂರು. ಹೊಳೆಹೊನ್ನೂರು. ಚಾತುರ್ಮಾಸ್ಯ ಹೊಳೆಹೊನ್ನೂರು ಹೊಳೆಹೊನ್ನೂರು. ಕರೆಕ್ಟ್ ಕರೆಕ್ಟ್. ಶಿವಮೊಗ್ಗ ಪಕ್ಕ. ಹೊನ್ನಾಳಿ ಹತ್ರ ಆ ಕಡೆಗೆ ಹೊಳೆಹೊನ್ನೂರು ಅಂತ ಒಂದು ಊರಿದೆ. ಅಲ್ಲಿ ಸತ್ಯಧರ್ಮ ತೀರ್ಥರ ವೃಂದಾವನ ಇದೆ. ಉತ್ತರಾದಿ ಮಠದ ಹೌದು, ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದವರು ಸತ್ಯಧರ್ಮ ತೀರ್ಥರು. ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಇದಕ್ಕೆ ಮಾತ್ರ ಮಾಡಿದ್ದಾರೆ. ಅವರು ತುಂಬಾ ಚೆನ್ನಾಗಿದೆ. ಷಷ್ಠ ಸ್ಕಂದಕ್ಕೆ ಎಲ್ಲದಕ್ಕೂ ಪೂರ್ತಿ ಭಾಗವತಕ್ಕೆ ಮಾಡಿಲ್ಲ, ಕೆಲವುದಕ್ಕೆ ಮಾತ್ರ ಮಾಡಿದ್ದಾರೆ. ಬಹಳ ವಿಷಯಗಳನ್ನೆಲ್ಲ ಬರೆದಿದ್ದಾರೆ. ಟೈಮ್ ಸಿಕ್ಕರೆ ನೋಡಿ ಒಂದ್ಸಲ. ಮಾಡಿದ್ದಾರೆ. ಹೌದು, ದಶಮಸ್ಕಂದನ ಮಾಡಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಹರೇ ನಮಃ ಆಚಾರ್ಯ. ಧನ್ಯವಾದಗಳು. ಹರೇ